ದಶಕಗಳ ಇತಿಹಾಸ ಹೊಂದಿರುವ ಬೆಳಗಾವಿಯ ಅಥಣಿ ಪಟ್ಟಣದಲ್ಲಿರುವ ಕೆರೆ ಈಗ ಅಳಿವಿನ ಅಂಚಿಗೆ ತಲುಪಿದೆ. ಕಳೆದ 10 ವರ್ಷಗಳ ಹಿಂದೆ 12 ಎಕರೆ ಪ್ರದೇಶದಲ್ಲಿ ಚಾಚಿಕೊಂಡಿದ್ದ ಕೆರೆ ಇದೀಗ ಬರೀ 6 ಎಕರೆ ಪ್ರದೇಶದಲ್ಲಿ ಮಾತ್ರ ಉಳಿದುಕೊಂಡಿದೆ. ಕೆರೆಯ ಪಕ್ಕದಲ್ಲೇ ನೂರಾರು ಅಂಗಡಿಗಳು ತಲೆ ಎತ್ತಿದ್ದು ಕೆರೆಯ ಜಾಗವನ್ನು ಒತ್ತುವರಿ ಮಾಡಲಾಗಿದೆ. ಮತ್ತೊಂದು ಕಡೆ ಅಪಾರ ಪ್ರಮಾಣದಲ್ಲಿ ಹೂಳು ತುಂಬಿದ್ರಿಂದ ಕೆರೆ ವಿನಾಶದ ಅಂಚಿಗೆ ತಲುಪಿದೆ. ಈಗಾಗಲೇ ಅನೇಕ ಬಾರಿ ಕೆರೆ ಅಭಿವೃದ್ಧಿಗೆ ಹಣ ಬಿಡುಗಡೆಯಾಗಿದ್ದು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಕೆರೆ ಅಳಿವಿನ ಅಂಚಿಗೆ ತಲುಪಿದೆ. ಅಲ್ಲದೆ ಕೆರೆಯಲ್ಲಿ ತ್ಯಾಜ್ಯ ತುಂಬಿಕೊಂಡಿದ್ರಿಂದ ಕೆರೆಯ ನೀರು ವಿಷಯುಕ್ತವಾಗಿದೆ. ಕೂಡಲೇ ಕೆರೆಯನ್ನು ಅಭಿವೃದ್ಧಿಪಡಿಸಿ ಐತಿಹಾಸಿಕ ಕೆರೆಗೆ ಕಾಯಕಲ್ಪ ನೀಡಬೇಕು ಅನ್ನೋದು ಸ್ಥಳೀಯರ ಒತ್ತಾಸೆಯಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಮುಸ್ತಾಕ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮುಸ್ತಾಕ್, ಈಗಾಗಲೇ 12 ಎಕರೆ ಪ್ರದೇಶದಲ್ಲಿ ಚಾಚಿಕೊಂಡಿರುವಂತಹ ಕೆರೆ ಈಗ ಭೂ ಒತ್ತುವರಿ ಮಾಡಿಕೊಂಡಿರುವಂತದ್ದು ಯಾರು, ಇದರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ? ಹಾಗೇನೆ ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ನವಿತಾ, ಏನಂದ್ರೆ ಬೆಳಗಾವಿ ಜಿಲ್ಲೆ ಅಥಣಿಯ ಪಟ್ಟಣದ ಮಧ್ಯ ಭಾಗದಲ್ಲಿ ಇದ್ದಿರೋ ಸುಮಾರು 12 ಎಕರೆ ಕೆರೆಯನ್ನು ಈಗಾಗಲೇ ಉಳಿದಿರುವ ಮಾತ್ರ 6 ಎಕರೆ ಕೆರೆ, ಸುಮಾರು 6 ಎಕರೆ ಕೆರೆಯನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ರಾಜಕೀಯ ಮುಖಂಡರು ಸ್ಥಳೀಯ ಆಗಲಿ ಹಾಗೂ ದಬ್ಬಾಳಿಕೆ ಹಾಕೊಂಡು ಕೆಲವೊಂದು ಜನ ಅದರಲ್ಲಿ ಪ್ರವೇಶ ಮಾಡಿ ಒಂದು 6 ಎಕರೆ ಕೆರೆ ಪ್ರದೇಶವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಆ ಹಿನ್ನೆಲೆ ಕೆಲ ಸಂಘಟನೆಗಳು ಒಂದು ಪ್ರತಿಭಟನೆ ಮಾಡಿದ್ರು ಸಹ ಏನೋ ಪ್ರಯೋಜನ ಆಗಲಿಲ್ಲ. ಆ ಹಿನ್ನೆಲೆ ಮೊನ್ನೆ ಕೆಲ ದಿನಗಳ ಹಿಂದೆ ಅಥಣಿ ಪುರಸಭೆ ಅಧಿಕಾರಿಗಳು ಒಂದು ಸರ್ವೆ ಮಾಡಿದಾಗ ಈ ಒಂದು ಮಾಹಿತಿ ಬೆಳಕಿಗೆ ಬಂದಿದೆ. ಈಗಾಗಲೇ 6 ಎಕರೆ ಪ್ರದೇಶದಲ್ಲಿ ಒತ್ತುವರಿ ಏನಾಗಿದೆ ಅದು ಶೀಘ್ರದಲ್ಲಿ ತೆರವುಗೊಳಿಸಿ ಮತ್ತೆ ಕೆರೆಯನ್ನು ಸ್ಥಾಪನೆ ಮಾಡಬೇಕೆಂದು ಒಂದು ಹಲವು ಸಂಘಟನೆಗಳ ಒಂದು ವಿಷಯವಾಗಿದೆ. ಎಸ್, ಈಗಾಗಲೇ ಕೆರೆಯಲ್ಲಿ ಹೂಳು ತುಂಬಿರುವಂತದ್ದು, ಅದರ ಜೊತೆಗೆ ಅಭಿವೃದ್ಧಿಗೆ ಅಂತ ಹಣ ಬಿಡುಗಡೆಯಾದ್ರೂ ಕೂಡ ಅದನ್ನ ಉಪಯೋಗಿಸದೇ ಇರುವಂತದ್ದು, ಸಾರ್ವಜನಿಕರು ಪ್ರತಿಭಟನೆ ಮಾಡುವಂತಹ ಸ್ಥಿತಿಯಲ್ಲಿದ್ದಾರೆ ಈಗ ಅಲ್ಲಿ ಹೇಗೆ ಅಂತ? ನವಿತಾ, ಹಲವು ಬಾರಿ ಸುಮಾರು ಆ ಕೆರೆಯನ್ನು ಒಂದು ಸ್ವಚ್ಛಗೊಳಿಸಬೇಕೆಂದು ಮತ್ತು ಏನೇನು ಸಮಸ್ಯೆ ಅದಾವ ಎಲ್ಲ ಬಗೆಹರಿಸಬೇಕೆಂದು ಸುಮಾರು ಕೋಟ್ಯಾಂತರ ರೂಪಾಯಿ ಬಿಡುಗಡೆ ಆದರೂ ಜನಪ್ರತಿನಿಧಿಗಳು ಹಾಗೂ ಕೆಲವು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆ ಹಣ ಮತ್ತು ಮರಳಿ ಸರ್ಕಾರಕ್ಕೆ ಹೊಳೆ ಹೋಗಿದೆ. ಆ ಹಿನ್ನೆಲೆ ಆ ಪಟ್ಟಣದ ಹಿರಿಯರಲ್ಲಿ ಒಂದು ಆಕ್ರೋಶವಿದೆ. ಅಲ್ಲ, ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಏನ್ ಮಾಡ್ತಾರೆ ಅಂತ ಮೌನ ವಹಿಸಿಕೊಂಡೇ ಕುತ್ಕೊಂಡಿದ್ದಾರಾ, ಅಥವಾ ಸಾರ್ವಜನಿಕರು ಎಷ್ಟೆಲ್ಲ ಹೇಳಿದ್ರು ಕೂಡ ಇನ್ನೂ ನಿರ್ಲಕ್ಷ್ಯ ಯಾಕೆ ಅಂತ? ಇದರಲ್ಲಿ ಒಂದು ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಅಲ್ಲಿ ಸ್ಥಳೀಯ ರಾಜಕೀಯ ಧುರೀಣರ ಒಂದು ಕೈವಾಡ ಇರೋ ಸಾಧ್ಯತೆ ಇದೆ ಅಂತ ಹಿರಿಯ ಅಧಿಕಾರಿ ಒಂದು ಮಾಹಿತಿ ನೀಡಿದ್ದಾರೆ. ಓಕೆ, ಧನ್ಯವಾದಗಳು ಮುಸ್ತಾಕ್ ಡೀಟೇಲ್ಸ್ಗೆ. ಇಲ್ಲಿ ಎಲ್ಲ ಮಂದಿ ಇದಾರೆ ಕೇಳಿದ್ರಪ್ಪ, ನೀವು ಹೆಂಗ ಕಡೆ ಎಲ್ಲ